ನಮಸ್ಕಾರ ಸ್ನೇಹಿತರೆ, ನೀವೇನಾದ್ರೂ ಕಾಲ್ ರೆಕಾರ್ಡ್ನ ಆನ್ ಮಾಡ್ತೀರಾ. ಬಟ್ ಅದು ನೀವು ಏನು ಮಾತಾಡೋ ಕಾಲ್ ರೆಕಾರ್ಡ್ ಆನ್ ಮಾಡ್ಬೇಕಂತ ಅನ್ಕೊಂಡಿರ್ತೀರ, ಅದು ಅವರ ಅಪೋಸಿಟ್ ಇದ್ದವರಿಗೆ ಅದು ಕಾಲ್ ರೆಕಾರ್ಡ್ ಮಾಡುವುದು ಕೇಳಿಸ್ಬಾರ್ದು. ಈ ತರ ಸೆಟ್ಟಿಂಗ್ಸ್ ಇಟ್ಕೊಳ್ಳುವುದು ಯಾವ ತರ ಅಂತ ಒಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹಂಗಾಗಿ ಈ ವಿಡಿಯೋನ ಕೊನೆವರೆಗೆ ನೋಡಿ, ಈ ಚಾನಲ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನಿಮ್ಮ ಡಯಲ್ ಪ್ಯಾಡ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ 3 ಡಾಟ್, ಅದನ್ನು 3 ಲೈನ್ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಕೆಳಗಡೆ ಸ್ಕ್ರಾಲ್ ಮಾಡಿ ಇಲ್ಲಿ ಕಾಲ್ ರೆಕಾರ್ಡ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿ ಪ್ಲೇ ಆಡಿಯೋ ದೆನ್ ಆ್ಯಂಡ್ ಡಿಸ್ಕ್ ಇದು ಐತಲ್ಲ, ಅದು ಈ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿದೆ ನೋಡಿ, ಈ ಆಪ್ಷನ್ನ ಆನ್ ಮಾಡ್ಕೊಳ್ಳಿ. ಅಗ್ರಿ ಕೊಡಿ. ಅಗ್ರಿ ಕೊಟ್ಟಾದ್ಮೇಲೆ ಸೆಲೆಕ್ಟ್ ಆಯಿತು. ನೀವು ಕಾಲ್ ಮಾಡ್ಕೊಂಡು ನೋಡ್ರಿ ಬೇಕಾರೆ. ರೆಕಾರ್ಡ್ನ ನಿಮ್ಮ ಅಪೋಸಿಟ್ ಯಾರು ಮಾತಾಡ್ತಿರ್ತಾರ ಅವರಿಗೆ ಕಾಲ್ ರೆಕಾರ್ಡ್ ಮಾಡೋದು ಗೊತ್ತಾಗಬಾರ್ದು ಅಂತಂದು ಯಾವ ಥರ ಅಂತಂದು ಈ ವಿಡಿಯೋದಲ್ಲಿ ಸೆಟ್ಟಿಂಗ್ಸ್ ಹೇಳ್ಕೊಟ್ಟಿದ್ದೀನಿ. ಇದನ್ನು ಭಾಳ ಏನು ಟಫಾಗೇನಿಲ್ಲ, ಒಂದೇ ಸೆಟ್ಟಿಂಗ್ಸ್ ಹೋಗಿ ಆಫ್ ಮಾಡಿದ್ರೆ ಮುಗಿದೋಯ್ತು. ಎಲ್ಲ ಪಿಸ್ ಆಗಿನೇ ಇರುತ್ತೆ. ಮತ್ತು ಅವ್ರಿಗೆ ನೀವು ಕಾಲ್ ರೆಕಾರ್ಡ್ನ ಮಾಡ್ತಾ ಇದ್ದೀರ ಅನ್ನೋದು ಗೊತ್ತಾಗೋದಿಲ್ಲ. ಹಾಗಾಗಿ ಭಾಳ ಅಂದರೆ ನೀವೇನಾದ್ರು ಕಾಲ್ ರೆಕಾರ್ಡ್ನ ಆನ್ ಮಾಡ್ಕೊಂಡ್ಬಿಟ್ರೆ ಅವರು ಫುಲ್ ಕೇರ್ಫುಲ್ ಆಗಿ ಇರ್ತಾರೆ. ಯಾಕಂದರೆ ಅವ್ರಿಗೂ ಭಯ ಇರುತ್ತೆ, ಇವ್ರು ಕಾಲ್ ರೆಕಾರ್ಡ್ ಮಾಡ್ತಾ ಇದ್ದಾರೆ, ನಾವು ಚೆನ್ನಾಗಿ ಮಾತಾಡ್ಬೇಕಂತಂದು. ಒಂದು ವೇಳೆ ಅದು ಗೊತ್ತಿರಲಿಲ್ಲ ಅಂದರೆ ಅವ್ರು ಯಾವ ಥರ ಮಾತಾಡಬೇಕು ಅದೇ ಥರನೇ ಮಾತಾಡ್ತಾರೆ, ಇಲ್ಲಾಂದರೆ ಫಿಲ್ಟರ್ ಹಾಕಿ ಮಾತಾಡ್ಬಿಡ್ತಾರೆ. ಹಾಗಾಗಿ ಇದನ್ನು ನೀವೇನಾದರೂ ಆನ್ ಮಾಡ್ಕೊಂಡ್ರೆ ಅವರು ಯಾವ ಥರ ಮಾತಾಡ್ತಾರೆ ಅಂತಂದು ನೀವು ತಿಳ್ಕೊಬೋದು. ಹಾಗಾಗಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಹಾಗಾಗಿ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗುವ. ಥ್ಯಾಂಕ್ ಯು ಫಾರ್ ವಾಚಿಂಗ್.